ಗಮನಕ್ಕೆ ತರ್ತೀನಿ. ಇಲ್ಲ ನಿಮ್ಗೆ ಕಾಪಿ ಕೊಡಿ ಅಂದ್ರೆ ಕೊಟ್ಬಿಡ್ತೀನಿ. ಏಕೆಂದ್ರೆ ಸ್ವಲ್ಪ ಜಾಸ್ತಿ ಇದೆ ಮೆಟೀರಿಯಲ್. ಯಾವ್ಯಾವ ಉದ್ದೇಶಕ್ಕೋಸ್ಕರವಾಗಿ ಇವತ್ತಿ ಬದಲಾವಣೆ ಬಂದಿದೆ, ಇದರಿಂದ ಆಗೋ ಉಪಯೋಗಗಳೇನು, ಇದೆಲ್ಲ ಡೀಟೇಲ್ ಇದೆ. ನಾವು ಹಿಂದೆನೆ ನೋಡಿದೀವಿ, ನರೇಗಾದಲ್ಲಿ ಬೇರೆ ರಾಜ್ಯದ ಒಂದು ಕಡೆ ಇಡೀ ಕರ್ನಾಟಕದಲ್ಲೇ ಯಾವ್ಯಾವ ರೀತಿ ಯಾವ್ಯಾವ ತಾಲೂಕುಗಳಲ್ಲಿ ಈ ನರೇಗಾ ಸ್ಕೀಮ್ನಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತ ಹೇಳಿ ಒಂದ್ಸಲ ನಿಮ್ಗೆ ಜ್ಞಾಪಕ ಮಾಡ್ತೀನಿ. ಕೊಪ್ಪಳದಲ್ಲಿ ಬಹುಶಃ ಬಿಜೆಪಿ ಸರ್ಕಾರದಲ್ಲ, ಇವರು ಸಿದ್ದರಾಮಯ್ಯ ಇದ್ದಾಗಲೇ ಕೂಲಿ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪೊಲೀಸ್ನವ್ರ ಕೈಲ ಲಾಠಿ ಚಾರ್ಜ್ ಆಯ್ತು. ಇಲ್ಲ ನಮ್ಮ ನಾಡುಗೌಡರು ಕೂದವ್ರು ಇಲ್ಲಿ ಪಕ್ಕದಲ್ಲಿ ಅವರ ಕ್ಷೇತ್ರದಲ್ಲಿ ನರೇಗಾ ವರ್ಕಿಗೆ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಜನ ಕರ್ಕೊಂಡು ಹೋಗಿದ್ರು. ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ. ಆ ಟ್ರ್ಯಾಕ್ಟರ್ ಅಪಘಾತಕ್ಕೆ ಒಳಗಾಗ್ಬಿಡ್ತು. ಅಪಘಾತದಲ್ಲಿ 2-3 ಜನ ತೀರ್ಕೊಂಡು ಹೋದ್ರು. ಅವ್ರಿಗೆ ಪರಿಹಾರ ಕೊಡ್ಬೇಕಲ್ಲ. ಅವರು ನರೇಗಾ ಕೆಲಸಕ್ಕೆ ಹೋಗ್ತಿದ್ರು ಅಂತ ಏನ್ ಲೆಕ್ಕ ತೋರಿಸಿದ್ರು. ಅವ್ರಿಗೆ ಜಾಬ್ ಕಾರ್ಡೇ ಇರಲಿಲ್ಲ. ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ. ಆಮೇಲೆ 60 ವರ್ಷದ ಮೇಲ್ಪಟ್ಟವರು 80 ವರ್ಷದವ್ರ ಮೇಲೆ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ. ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ. ಇದು ಎಲ್ಲವನ್ನ ಸುದೀರ್ಘವಾಗಿ ಸುಮಾರು 28 ರಾಜ್ಯದಲ್ಲಿ ಮಾಹಿತಿಗಳನ್ನ ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು. ಸುಮಾರು ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರತಕ್ಕಂಥದ್ದಲ್ಲ. ಇದೇನು ನಮ್ಮ ಡೆಪ್ಟಿ ಸಿಎಂ ಹೇಳೋರಲ್ಲ, ಮತ್ತು ಓಪನ್ ಡಿಬೇಟಿಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಏನಪ್ಪ ಅವೇನು ಹೇಳ್ಕೊಂಡವೆ ಕಾಂಗ್ರೆಸ್, ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ನೆನ್ನೆ ಅದಿರ್ತದ ಒಂದು ಪೇಪರ್ ಟೈಗರು ಅಂತ ಏನೇನೋ ಹೇಳ್ಕೊಂಡ್ರೆ ಅದೆಲ್ಲ ಇರ್ಲಿ ಒಂದ್ ಕಡೆ, ಮಾತಾಡೋ ಸಮಯ ಬರುತ್ತೆ. ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು. ಇದರಲ್ಲಿ ಯಾವ್ಯಾವ ರೀತಿ ನಾವು ಬದಲಾವಣೆ ತಂದಿದ್ದೇವೆ. ಇಲ್ಲಿ ಮನ್ರೇಗಾದಲ್ಲಿ ಏನು ನ್ಯೂನತೆಗಳಿತ್ತು ಅದು ಯಾವ ರೀತಿ ಬದಲಾವಣೆ ತಂದಿದ್ದೇವೆ. ಈಗ ನಮ್ಮ ಹಳ್ಳಿ ಜನ ಮಾತಾಡೋರು, ನಮಗೆ ಈ ಮನ್ರೇಗಾ ಸ್ಕೀಮ್ ತಂದು ಹಳ್ಳಿ ಕೂಲಿ ಕೆಲಸಕ್ಕೆ ಜನ ಸಿಗ್ತಿಲ್ಲ ಅಂತ. ಆ ಹಿನ್ನೆಲೆ ಒಳಗೇನೆ ಈ ಸ್ಕೀಮ್ನಲ್ಲಿ 60 ದಿನ ಈ ಒಂದು ಕೂಲಿ ಕೆಲಸಕ್ಕೆ ಸ್ಟಾಪ್ ಮಾಡಿ ನಮ್ಮ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಅವರು ಅಲ್ಲಿ ಅದ್ರ ಜೊತೆ ಸಣ್ಣ ಪುಟ್ಟ ರೈತರುಗಳೇನಿದ್ದಾರೆ 1 ಎಕರೆ 2 ಎಕರೆ 5 ಎಕರೆ ಇಟ್ಕೊಂಡವರು ಅವ್ರಿಗೂ ಕೂಲಿ ಕೆಲಸದವ್ರು ಸಿಗಬೇಕು ಅಂತ ಹೇಳಿದ್ರೆ 60 ದಿನ ಅವರಿಗೆ ರಜಾ ಕೊಡ್ತಾರೆ. 60 ದಿನ ಅವರು ರೈತರ ಭೂಮಿದಾಗ ಹೋಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ರೈತರನ್ನು ಉಳಿಸ್ತಕ್ಕಂಥದ್ದಕ್ಕೆ ಈ ಸ್ಕೀಮ್ ತಂದಿದ್ದಾರೆ. ಈ ಲೋಪಗಳೆಲ್ಲ ನೋಡೆ ಈಗ 100 ದಿನದಿಂದ 125 ದಿನಕ್ಕೆ ಹೆಚ್ಚಿಸತಕ್ಕಂಥದ್ದೇನಿದೆ. ಈ ಒಂದು ದಿನಗಳನ್ನ ಇಲ್ಲಿ ಪ್ರಶ್ನೆ 40% 60% ಇದೆಯಲ್ಲ, ಇದನ್ನ ಇಡಬೇಕಾದ್ರೆ 40% ಇದ್ರೂ ಸಹ ಹೆಚ್ಚುವರಿಯಾಗಿ ಈಗೇನಿದೆ ಸ್ಕೀಮು 17,000 ಕೋಟಿ ಹಣ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬರುತ್ತದೆ. ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲೇ 17,000 ಕೋಟಿ ಹಲವಾರು ರಾಜ್ಯಗಳಿಗೆ ಬರ್ತದೆ. ಈ ಸ್ಕೀಮ್ನಲ್ಲಿ ಏನು ಕಡಿಮೆ ಆಗೋದಿಲ್ಲ, ರೆಡ್ಯೂಸ್ ಆಗ್ಬಿಡುತ್ತೆ, ನಮ್ಗೆ ದುಡ್ಡು ಕಡಿಮೆ ಆಗ್ಬಿಡುತ್ತೆ ಏನು ಹೇಳ್ತಾರಲ್ಲ. ಇಲ್ಲಿ 17,000 ಕೋಟಿ ಹಲವಾರು ರಾಜ್ಯಗಳಿಗೆ ದೊರಕ್ತಿದೆ. ಇದರಲ್ಲಿ ಜೊತೆಗೆ ಈ 40% ಮಾಡಿರ್ತಕ್ಕಂಥ ಉದ್ದೇಶವೇ
ರಾಜ್ಯ ಸರ್ಕಾರ ಹಲವಾರು ರಾಜ್ಯದಲ್ಲಿ ಅಕ್ರಮಗಳನ್ನೇನ್ ಮಾಡಿದ್ದಾರೆ, ಸರಿಯಾದ ರೀತಿ ಕೂಲಿ ಕೊಟ್ಟಿಲ್ಲ ಕೆಲಸ ಮಾಡಿದಂತವರಿಗೆ, ಯಾವನೋ ಹೆಸರಿನಲ್ಲಿ ಬಿಲ್ ಮಾಡ್ಕೊಂಡು ದುಡ್ಡು ತಗೊಂಡಿರ್ತಕ್ಕಂಥದ್ದೆಲ್ಲ ಇದೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡೆ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ಅಂತಕ್ಕಂಥದ್ದನ್ನು ಈ ಸ್ಕೀಮ್ ನಲ್ಲಿ ತಂದಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲಾ ಅಧಿಕಾರವನ್ನು ಅವರು ಇಟ್ಕೊಂಡಿಲ್ಲ. ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅಂತಕ್ಕಂಥದ್ದು ತಂದಿದ್ದಾರೆ. ರಾಜ್ಯ ಸರ್ಕಾರನ ಕಡೆಗಣಿಸಿಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯ ಸರ್ಕಾರ. ಅದಷ್ಟೇ ಅಲ್ಲ, ಇವತ್ತು ಈ ಒಂದು ಸ್ಕೀಮ್ ಏನಿದೆ ಇದರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಗಳು ಏನು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೆ ಪವರೇ ಇಲ್ಲ ಅಂತ ಏನ್ ಹೇಳ್ತಾರೆ. ಗ್ರಾಮ ಪಂಚಾಯಿತಿಗಳಿಗೂ ಅಧಿಕಾರ ಎಲ್ಲಿದೆ? ಗ್ರಾಮ ಪಂಚಾಯಿತಿಗಳ ಮುಖಾಂತರವೇ ಪ್ರತಿ ಮನೆಯಲ್ಲಿ ಕೂಲಿ ಕೆಲಸ ಅವರಿಗೆ ಸಿಕ್ಕಿದೆಯೋ ಇಲ್ವೋ ಅಂತಕ್ಕಂಥ ಮಾಹಿತಿಗಳನ್ನ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯಿತಿಯವರೇ ತೀರ್ಮಾನ ಮಾಡಬೇಕು. ಈ ಮೂರು ಸ್ಟೇಜ್ ಅಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರವನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲಾ ಕಡೆ ಹೋಗಿ ಈಗ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಇವತ್ತು ಕಣ್ತೆರೆಸ್ತೀವಿ, ದ್ರೋಹ ಮಾಡ್ತಾ ಇದ್ದಾರೆ ಪಂಚಾಯಿತಿ ಸದಸ್ಯರಿಗೆ. ನಿಮ್ಮ ಯೋಗ್ಯತೆಗೆ ಚುನಾವಣೆ ನಡೆಸದೆ ಇನ್ನು ತಳ್ಕೊಂಡು ಮುಂದೋಗಿ ಆ 15ನೇ ಹಣಕಾಸಿನ ಆಯೋಗ ದುಡ್ಡು ತಗೊಳ್ಳಿಲ್ಲ. ನಿಮ್ಮ ಯೋಗ್ಯತೆಗೆ ಇನ್ನೂ ತಗೊಳ್ಳಿಲ್ಲ ದುಡ್ಡು. ನೀವು ಪಂಚಾಯಿತಿ ಸದಸ್ಯರಿಗೆ ಗೌರವ ಕೊಡು ಈ ಕಾಂಗ್ರೆಸ್ ಸರ್ಕಾರ. ಇದು ಈ ಸರ್ಕಾರದ ನಡವಳಿಕೆ ಏನಿದೆ, ಪ್ರತಿಯೊಂದು ಇಶ್ಯೂನಲ್ಲೂ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಿ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಮಾತೆತ್ತಿದ್ರೆ ನಾವು 1 ಲಕ್ಷ ಕೋಟಿ ತೆರಿಗೆ ಕಟ್ಟಿದ್ದೇವೆ. ಇವತ್ತು ಜಿಎಸ್ಟಿನಲ್ಲಿ ಸಿಸ್ಟಮ್ ಏನಿದೆ ಅಂತಕ್ಕಂಥದ್ದು ಗೊತ್ತಿದೆ. ಎಸ್, ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇರಬಹುದು. ಈ ಒಂದು ವ್ಯವಸ್ಥೆಗಳು ಬಂದಿದ್ದು ಈಗಲ್ಲ, ನರೇಂದ್ರ ಮೋದಿ ಅವರು ಬಂದ ಮೇಲಲ್ಲ. ನೆಹರು ಕಾಲದಲ್ಲೇ ಪ್ರಾರಂಭ ಆಗಿರೋದು ಇದು. ಯಾವ ಸಿಸ್ಟಮ್ ಅಲ್ಲಿ ರಾಜ್ಯಗಳಿಗೆ ಹಂಚಿಕೆ ಆಗಬೇಕಣ ಅಂತ ಹೇಳಿ ಪದೇ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಘರ್ಷಣೆ ಮಾಡಬೇಕು? ನಾನು 2 ಬಾರಿ ಸರ್ಕಾರ ನಡೆಸಿದ್ದೇನೆ. ಇವತ್ತು ಕೃಷ್ಣ ಬೈರೇಗೌಡರು ಕೇಳಿ, ನನ್ನ ಕಾಲದಲ್ಲಿ ಪಂಚಾಯತ್ ರಾಜ್ ಮಂತ್ರಿಗಳು 800 ಕೋಟಿ ನರೇಗಾ ಸ್ಕೀಮ್ನಲ್ಲಿ ಹಣ ಬಂದಿರಲಿಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಲಿ ಕಾರ್ಮಿಕರಿಗೆ ದುಡ್ಡನ್ನು ರಿಲೀಸ್ ಮಾಡಿದೆ. ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಲೆಕ್ಕ ಹಾಕಬೇಡಿ. 800 ಕೋಟಿ ಕೇಂದ್ರ ಸರ್ಕಾರ ಇನ್ನೂ ಕೊಟ್ಟಿರಲಿಲ್ಲ ನಮಗೆ. ಯಾಕೆಂದ್ರೆ ನಾವು ಇಲ್ಲಿ ಪೋರ್ಟಲ್ಗೆ ಫೀಡ್ ಮಾಡಬೇಕಲ್ಲ, ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು. ನಾನು 800 ಕೋಟಿ ರಾಜ್ಯ ಸರ್ಕಾರದ ಎಕ್ಸ್ಚೇಕರ್ ಇಂದ ರಿಲೀಸ್ ಮಾಡಿ ಕೂಲಿ ಕಾರ್ಮಿಕರು ಕೊಟ್ಟು, ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು 800 ಕೋಟಿ ಆಮೇಲೆ ತಗೊಂಡಿದ್ದೀವಿ. ಇದೇ ಕೃಷ್ಣ ಬೈರೇಗೌಡರು ನನ್ನ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಮಂತ್ರಿ. ಅವ್ರ ಕಾಲದಲ್ಲೇ ಮಾಡಿದೀವಿ, ತೋರಿಸಿದೀವಿ ಏನು ಅಂತ ಹೇಳಿ. ಕೇಂದ್ರ ಸರ್ಕಾರ ಜೊತೆ ಯಾಕೆ ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೋಜನೆಯೂ ಇದೆ. ಈಗೇನು 2 ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನ್ ಮಾಡ್ಕೋತೀರಿ ನೀವು? ಇದ್ರ ವಿರುದ್ಧ ಏನಿದೆ ನಿಮಗೆ? ಸುಮ್ಮನೆ ಪ್ರಚಾರಕ್ಕಷ್ಟೇ ತಾನೆ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನ್ ಕದ್ದೋಗಲ್ಲ ನಾವು. ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ಲಿ ಹೇಳೋದಕ್ಕೆಲ್ಲ ಮಾಡಿರೋದು. ವಿಕಸಿತ ಭಾರತ
ನಮಗೆ ಹೊಟ್ಟೆ ಉರಿದೋಗುತ್ತೆ. ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ, ನಾನು ಬರಲೇಬೇಕು ಅಂತ ಹೇಳಿ. ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ? ಇದರಿಂದ ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ, ಅದು ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಇಲ್ಲಿ ಬೇಡ, ಈಗ ನರೇಗಾದು ಇದು ಜೀರಾರ್ಜಿ ನಡೀತಿದೆ, ಮತ್ತೆ ಡೈವರ್ಟ್ ಆಗೋದು ಬೇಡ. ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ. ಅದರಿಂದ ಈ ಒಂದು ಅಪಪ್ರಚಾರ ಏನ್ ಹೇಳ್ಕೊಂಡು ಹೊರಟಿದ್ದೀರಿ, ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ, ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹತ್ರನೇ ಮಾಹಿತಿ ಇದೆ. ಬೇಕಾದ್ರೆ ನಿಮಗೆ ಗಟ್ಟಲೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು ಹಿಂದೆ ಯಾವ ತರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದು ಇಟ್ಟಿದ್ದೀವಿ. ಇನ್ನೊಂದು ಇದೆಲ್ಲ ನೋಡೇ ಕೇಂದ್ರ ಸರ್ಕಾರ ಇವತ್ತು ಜಿ ಅಂತ ಅಂದ್ರೆ ಏನೋ ರಾಮನ ಹೆಸರನ್ನಿಟ್ಟವ್ರೆ ಅಂತ ಅನ್ಕೋಬೇಕು. ಇಲ್ಲಿರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರಿತ್ತು. ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ವಿವಿಧತೆ ಇವತ್ತು ಹುಡ್ಕೊಂಡು ಹೋಗ್ಬೇಡಿ, ದುರ್ಬಿ ಹಾಕೊಂಡು. ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ನನಗೂ ಸ್ವಲ್ಪ ಅದರ ಅನುಭವ ಇದೆ. ಅದರಿಂದ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೆ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ, ಅದನ್ನ ಮುಕ್ತವಾದ ಮನಸ್ಸಿನಲ್ಲಿ ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಕಲೀರಿ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಹೇಳಿ ಬಯಸ್ತೀನಿ. Congress has termed this as Nathuram, not this Ram. It's not Sitaram or Dashrath Kalam. ಅದಕ್ಕೆ ಹೇಳ್ತಾ ಇರೋದು, ಇದರ ಹೆಸರೇ ಭಾರತ್ ವಿಕಾಸ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ. ಗ್ಯಾರಂಟಿ ಅಲ್ಲ, ಮತ್ತು ಆಜೀವಿಕಾ ಮಿಷನ್ ಖಾಸಗಿ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು ವಿಕಸಿತ್ ಭಾರತ್ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ. ಅದು ಶಾರ್ಟ್ ಆಗಿ ಈಗ ಮನ್ರೇಗಾ ಅಂತ ಹೇಳಲಿಲ್ವಾ, ಅದೇ ರೀತಿ ಇಲ್ಲಿ ಜಿರಾಮ್ ಅಂತ ಇಟ್ಕೊಂಡು. But in Assembly also they want to keep saying this is anti-Ram is what Congress is saying. They are anti-Ram, not BJP, not this program. This program, all right, in the name of Rama is there to bring Ram Rajya in the country. We utilize Rama's name. ಗಾಂಧೀಜಿನ ಹೇಳಿದಲ್ಲ ರಾಮ ರಾಜ್ಯ ಮಾಡಬೇಕು. Sir, Chief Minister has said